ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ದಿನಗಣನೆ ಆರಂಭವಾಗಿರುವ ಒಂದು ಕಾರಣದಿಂದಾಗಿ ಅರಮನೆ ಆವರಣದಲ್ಲಿ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗ್ತಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುವಿನ ಹೆಗಲಿಗೆ ನೋವಾಗದೇ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಗಾದಿ ನಮ್ದ ಆಗ್ಬೋದು, ವಿವಿಧ ಒಂದು ಪರಿಕರಗಳಲ್ಲಿ ತಯಾರು ಮಾಡ್ತಾರೆ. ಅದರಲ್ಲೂ ಕೂಡ ಅಂಬಾರಿಯನ್ನು ಕಟ್ಟಲು ಬಳಸುವಂತ ಹಗ್ಗವೂ ಕೂಡ ಇಲ್ಲಿ ಸಾಕಷ್ಟು ಒಂದು ನಿರ್ಣಾಯಕ ಒಂದು ಪಾತ್ರವನ್ನು ವಹಿಸ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಅಭಿಮನ್ಯುವಿಗೆ ಯಾವುದೇ ರೀತಿಯ ನೋವಾಗದೇ ಇರಲಿ ಅಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಾಫ್ಟ್ ಆಗಿರುವಂತ ಒಂದು ಹಗ್ಗವನ್ನ ತಯಾರಿಸಲಾಗುತ್ತೆ. ಒಂದು ಸೆಣಬಿನಿಂದ ಈ ಹಗ್ಗವನ್ನ ತಯಾರಿಸಲಾಗುತ್ತೆ. ಇನ್ನು ಜಂಬೂ ಸವಾರಿ ಮೆರವಣಿಗೆಗೆ ಅಂದ್ರೆ ಆನೆಗಳು ಒಂದು ಅರಮನೆ ಆವರಣಕ್ಕೆ ಬರ್ತಾ ಇದ್ದಂತೆ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಇನ್ನು ಸುಮಾರು ಕಳೆದ 27 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಬಂದಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿಯಾಗಿರುವಂತಹ ಅಕ್ರಮ್ ಪಾಷಾ ಅವರು ಈ ಒಂದು ಕಾರ್ಯದಲ್ಲಿ ಅರಮನೆ ಆವರಣದಲ್ಲಿ ನಿರತರಾಗಿದ್ದಾರೆ. ಯಾಕೆಂದ್ರೆ ಈ ಮೊದಲೆಲ್ಲ ನಾವು ನೋಡದಂಗೆ ಒಂದು ಜಕಾವುಲ್ಲಾ ಆಗ್ಬೋದು, ನಮ್ಮೆ ಸಾಬ್ ಅವರು ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ರು. ಆದ್ರೆ ಅವರೆಲ್ಲ ಈಗ ಇಲ್ಲ, ಅವರು ಗತಿಸಿದ ನಂತರ ಅಕ್ರಮ್ ಪಾಷಾ ಅವರು ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅಕ್ರಮ್ ಪಾಷಾ ಅವರು ಒಂದು ಜಂಬೂ ಸವಾರಿ ಮೆರವಣಿಗೆ ಈ ದಿನ ಚಿನ್ನದ ಅಂಬಾರಿಯನ್ನ ಕಟ್ಟುವಂತ ಕಾರ್ಯದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಬಂದಿದ್ದಾರೆ. ಸುಮಾರು 27 ವರ್ಷಗಳಿಂದಲೂ ಕೂಡ ಅಂದ್ರೆ ಇವರ ತಂದೆ ಅಹಮದ್ ಖಾನ್ ಅವರು ಕೂಡ ಅರಣ್ಯ ಇಲಾಖೆಯಲ್ಲಿ ಇದ್ರು. ಅವರ ನಿಧನ ನಂತರ ಒಂದು ಅರಣ್ಯ ಇಲಾಖೆಯ ಹುದ್ದೆಯನ್ನು ಪಡೆದಂತ ಅಕ್ರಮ್ ಪಾಷಾ ಅವರು ಸುಮಾರು 27 ವರ್ಷಗಳಿಂದ ಈ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಮುಖಾಂತರ ಅದರಲ್ಲೂ ಪ್ರಮುಖವಾಗಿ ಜಂಬೂ ಸವಾರಿ ಮೆರವಣಿಗೆ ದಿನ ಚಿನ್ನದ ಅಂಬಾರಿಯನ್ನ ಕಟ್ಟುವಂತ ಕಾರ್ಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದ್ದಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಜಂಬೂ ಸವಾರಿ ಮೆರವಣಿಗೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಒಂದು ಕಾರಣದಿಂದಾಗಿ ಒಂದು ಸೆಣಬಿನಿಂದ ಹಗ್ಗವನ್ನ ತಯಾರು ಮಾಡ್ತಿದ್ದಾರೆ. ಅದರ ಜೊತೆ ಈಗಾಗಲೇ ಗಾದಿ ನಮ್ದಾವನ್ನು ಕೂಡ ಈಗಾಗಲೇ ತಯಾರನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಜಂಬೂ ಸವಾರಿ ಮೆರವಣಿಗೆಗೆ ದಿನಗಣನೆ ಆರಂಭವಾಗಿರುವ ಒಂದು ಕಾರಣದಿಂದಾಗಿ ಅರಮನೆ ಆವರಣದಲ್ಲಿ ಒಂದು ಬಿಡುವಿಲ್ಲದ ಕಾರ್ಯಗಳು ಈಗ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಅಕ್ರಮ್ ಪಾಷಾ ಅವರು ತಮ್ಮ ಚಾಕಚಕ್ಯತೆಯಿಂದ ಒಂದು ಸೆಣಬಿನಿಂದ ಹಗ್ಗವನ್ನ ತಯಾರು ಮಾಡ್ತಿರೋದು ಕೂಡ ಇಲ್ಲಿ ಅರಮನೆ ಆವರಣದಲ್ಲಿ ಸಾಕಷ್ಟು ಒಂದು ಗಮನವನ್ನ ಸೆಳೀತಾ ಇದೆ. ಇಷ್ಟೊಂದು ಹಗ್ಗವನ್ನ ಇವರೊಬ್ಬರೇ ಒಂದು ತಯಾರು ಮಾಡಿರೋದು ಕೂಡ ಇವರ ಹೆಗ್ಗಳಿಕೆಗೆ, ಇವರ ನೈಪುಣ್ಯತೆಗೂ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ದಿನಗಣನೆ ಆರಂಭವಾಗಿರುವ ನಡುವೆಯೇ ಒಂದು ಅಂಬಾರಿಯನ್ನು ಹೊತ್ತು ಸಾಗುವಂತ ಒಂದು ಅಭಿಮನ್ಯುವಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅಂತ ಒಂದು ಗಾದಿ ನಮ್ದ ಜೊತೆಗೆ ಒಂದು ಸೆಣಬಿನ ಹಗ್ಗವನ್ನ ತಯಾರು ಮಾಡೋದ್ರಲ್ಲಿಯೂ ಕೂಡ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಏಕಾಂಗಿಯಾಗಿ ಇದನ್ನ ಸಿದ್ಧ ಮಾಡ್ತಾ ಇರೋದು ಕೂಡ ಈ ಬಾರಿಯ ವಿಶೇಷ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.